ಹೇಳ್ಬೇಕಂದ್ರೆ ಇದು ಇತಿಹಾಸ ಮರುಕಳಿಸಿದೆ ಅಂತ ಹೇಳ್ಬೋದು. ನಮ್ಮ ತಿಗುರುಪಡದಲ್ಲಿ ಏನಾಗಿತ್ತು ಅಂತಂದ್ರೆ ಇವತ್ತು ಎಷ್ಟು ಜನ ನೋಡ್ತಾ ಇದ್ದಾರೆ. ಇವ್ರನ್ನ ಯಾವತ್ತು ನಾವು ಯಾವುದು ಮೀಡಿಯಾದಲ್ಲಾಗ್ಲೂ ಸಹ ಅಥವಾ ಯಾವುದೇ ಒಂದು ನ್ಯೂಸ್ ಪೇಪರಲ್ಲೂ ನಾವು ನೋಡಿರಲ್ಲ. ಯಾಕಂದ್ರೆ ಯಾರು ಆಚೆನೆ ಬರ್ತಿರ್ಲಿಲ್ಲ. ಆಚೆ ಬನ್ನಿ 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 ಅಂತ ನಾವು ಕರಿಬೇಕಾಗಿತ್ತು. ಯಾಕಂದ್ರೆ ನೀವು ಯಾರು ಆಚೆ ಬರಲ್ಲ ಅಂತ. ಯಾಕಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ, ತುಂಬಾ ಹಿರಿಯರಿದ್ದಾರೆ, ತುಂಬಾ ಅನುಭವಸ್ಥರಿದ್ದಾರೆ. ಎಲ್ಲರೂ ಏನು ಮಾಡ್ತಾ ಇದ್ರು, ಯಾರೋ ಒಬ್ರು ಮುಂದೆ ಹೋಗ್ತಾರಲ್ಲ ಹೋಗ್ಲಿ ಅಂತೇಳಿ ಹಿಂದೆಗಡೆ ಇರ್ತಿದ್ರು. ಇವತ್ತು ಅವ್ರಿಗೆಲ್ಲರಿಗೂ ಮನವರಿಕೆ ಆಗಿ ಇವತ್ತು ಎದ್ದು ನಮ್ಮ ರಾಜಣ್ಣವರಾಗಿರ್ಬೋದು, ನಮ್ಮ ಶಿವರಾಜಣ್ಣವರಾಗಿರ್ಬೋದು, ಕೆಂಪಣ್ಣವರಾಗಿರ್ಬೋದು ಮತ್ತು ತಿಗುರುಪಡದ ಎಲ್ಲ ಗ್ರಾಮಸ್ಥರು ಒಗ್ಗೂಟಿಕೆಯಿಂದ ಇವತ್ತು ಮಂತ್ರಿಗಳನ್ನ ಕರೆದು ಒಂದು ಸನ್ಮಾನವನ್ನು ಮಾಡಿ ಇವತ್ತು ಒಂದು ಡೈರಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳು. ಇದರಲ್ಲಿ ಶ್ರಮ ಅಂದರೆ ಎಲ್ಲರದು ಇದೆ. ಗ್ರಾಮಸ್ಥರದಂತೂ 3 ದಿನದಿಂದ ಯಾರೂ ಮಲಗೂ ಇಲ್ಲ ಕೂಡ. ಒಂಥರ ಹಬ್ಬದ ವಾತಾವರಣ ಅಂತೇಳಿ ನಿನ್ನೆ ರಾತ್ರಿಯಿಂದನೆಲ್ಲ ಎದ್ದು ತೋರಣಗಳನ್ನೆಲ್ಲ ಕಟ್ಟಿ ಇವತ್ತು ನಿಜವಾಗ್ಲೂ ಇದು ಸಚಿವರನ್ನ ಯಾವ ಥರ ಬರಮಾಡ್ಕೊಂಡಿದ್ದಾರೆ, ತುಂಬ ಕಳಸಿಂದ ಬರಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ಈ ಗ್ರಾಮಕ್ಕೆ ಕೆಲಸಗಳಾಗಬೇಕಾಗುತ್ತೆ. ಕೆಲಸಗಳಂತೂ ಇನ್ನು ಬರೋ ಎಲೆಕ್ಷನ್ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿರುತ್ತೆ. ಸಂಘಟನೆ ಇವರೆಲ್ಲ ಒಗ್ಗಟ್ಟು. ಇವರಲ್ಲಿ ಹೆಂಗೆ ಅಂತಂದರೆ ಬೇರೆ ಇದ್ರುಗಳಲ್ಲಿ ಏನಾಗುತ್ತೆ ಅಂದರೆ ಒಗ್ಗಟ್ಟಷ್ಟು ಇರಲ್ಲ. ಈ ಊರಲ್ಲಿ ಏನಂದ್ರೆ ಒಬ್ಬರು ಕರೆದ್ರೆ 100 ಜನ ಬಂದು ನಿಂತ್ಕೊಳ್ಳೋಂಥ ಒಗ್ಗಟ್ಟು ಈ ಊರಲ್ಲಿದೆ. ಈ ಊರಲ್ಲಿ ಯಾರಾದ್ರೂ ಮನಸ್ಸು ಮಾಡಿದ್ರೆ ನಿಜವಾಗ್ಲೂ ಯಾರಾದರೂ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು. ಸಚಿವರಾದ ಮೇಲೆ ಮೊದಲ ಬಾರಿಗೆ ಅಂದರೆ ಅವ್ರು ಈ ಊರಿಗೆ ತುಂಬ ಇಟ್ಕೊಂಡಿದ್ರು. 3 ಸಲ ಬಂದಾಗಲೂ ನನಗೆ ಅವಮಾನ ಆಗೇ ಹೋಗಿದೆ. ಈ ಊರಿಗೆ ನಾನು ಅದ್ದೂರಿಯಾಗಿ ಬರಬೇಕು, ಈ ಊರಲ್ಲಿ ನನ್ನ ಕೆಲಸಗಳನ್ನ ನಾನು ಮಾಡಿ ತೋರಿಸ್ಬೇಕು ಅನ್ನೋದೊಂದು ಆಟ ಇತ್ತು. ಅದಕ್ಕೆ ನಾವು ಶಾಸಕರಾಗಿದ್ದಾಗ ಸರ್ ನಾನು ಕೇಳಕ್ಕೆ ಹೋದಾಗ ಇಲ್ಲ ನಾನು ಸಚಿವರಾದ ಮೇಲೆ ಆ ಊರಿಗೆ ಬರ್ತೀನಿ ಅಂತ ಪ್ರಥಮವಾಗಿ ನಮ್ಮ ಊರಿಗೆ ಬಂದಿರೋದು ನಮಗೆಲ್ಲರಿಗೂ ಖುಷಿ ತಂದಿದೆ.